ನಮಸ್ಕಾರ. ನಮ್ಮ ಬೆಂಗಳೂರಿಗೆ ಸ್ವಾಗತ. ನಾನು ಚೈತ್ರ ಹರೀಶ್. ನಮ್ಮ ಬೆಂಗಳೂರಲ್ಲಿ ಇವತ್ತು ಯಾವೆಲ್ಲ ಸುದ್ದಿಗಳಿದೆ ಅಂತ ನೋಡೋಣ. ಮೊದಲಿಗೆ ಈ ಕ್ಷಣದ ಹೆಡ್ಲೈನ್ಸ್. ಹಿಂಬಾಲಿಸಬೇಡಿ ಎಂದು ವಾರ್ನಿಂಗ್ ಕೊಟ್ಟಿದ್ದಕ್ಕೆ ಗರಂ. ಯುವತಿ ಮನೆಗೆ ನುಗ್ಗಿ ಥಳಿಸಿದ ಪುಂಡರ ಗ್ಯಾಂಗ್. ಬೆದರಿಕೆ ಹಾಕಿದ ಕೀಚಕರ ವಿರುದ್ಧ ಎಫ್ಐಆರ್. ರಾಜಧಾನಿಯಲ್ಲಿ ರಸ್ತೆಗಳು ಅಧ್ವಾನ. ಅವೈಜ್ಞಾನಿಕ ಹಂಪ್ಸ್ಗಳಿಗೆ ಸವಾರರು ಹೈರಾಣ. ನ್ಯೂಸ್ 18 ಗ್ರೌಂಡ್ ರಿಪೋರ್ಟ್ನಲ್ಲಿ ಬ್ಲಾಕ್ ಸ್ಪಾಟ್ ಅನಾವರಣ. ಸರ್ಕಾರದ ವಿರುದ್ಧ ಮತ್ತೆ ಸಿಡಿದೆದ್ದ ಸಾರಿಗೆ ನೌಕರರು. ಕೊಟ್ಟ ಭರವಸೆ ಈಡೇರಿಸುವಂತೆ ಪಟ್ಟು. ಏಪ್ರಿಲ್ 8ರಿಂದ ಪಾದಯಾತ್ರೆ. ಫ್ರೀಡಂ ಪಾರ್ಕ್ನಲ್ಲಿ ಸತ್ಯಾಗ್ರಹ. ನಾಳೆ ದ್ವಿತೀಯ ಪಿಯುಸಿ ರಿಸಲ್ಟ್ ಡೌಟ್. ಇನ್ನು ಮುಗಿದಿಲ್ವಂತೆ ಪೇಪರ್ ವ್ಯಾಲ್ಯೂಯೇಷನ್. ನ್ಯೂಸ್ 18ಗೆ ಕೆಎಸ್ಇಎಬಿ ಅಧ್ಯಕ್ಷರ ಸ್ಪಷ್ಟನೆ. ರಕ್ತದಲ್ಲಿ ಚಿತ್ರ ಬಿಡಿಸಿದ ಹ್ಯಾಟ್ರಿಕ್ ಹೀರೋ ಫ್ಯಾನ್ಸ್. ಶಿವಣ್ಣ ದಂಪತಿಗೆ ಫೋಟೋ ಫ್ರೇಮ್ ಗಿಫ್ಟ್. ರಾಘವ್ ಅಭಿಮಾನಿಗೆ ಮನಸೋತ ಶಿವರಾಜ್ ಕುಮಾರ್. ಅತ್ಯಂತ ಶರವೇಗವಾಗಿ ಬೆಳೀತಾ ಇರೋ ಸಿಲಿಕಾನ್ ಸಿಟಿ ಬೆಂಗಳೂರು. ಹೀಗೆ ನಗರದ ವ್ಯಾಪ್ತಿ ಹೆಚ್ಚಾದಂತೆ ವಾಹನಗಳ ಓಡಾಟವೂ ಹೆಚ್ಚಾಗಿದೆ. ಪ್ರತಿ ಮನೆ, ಫ್ಲಾಟ್ ಎಲ್ಲಿ ನೋಡಿದ್ರೂ ವಾಹನಗಳ ಸಂಖ್ಯೆ ಅಧಿಕ. ವಾಹನಗಳ ಸಂಖ್ಯೆ ಹೆಚ್ಚಾದಂತೆ ಟ್ರಾಫಿಕ್ ಜಾಮ್ ಕೂಡ ಸಮಸ್ಯೆ ಆಗ್ತಾ ಇದೆ. ಅಪಘಾತಗಳ ಸಂಖ್ಯೆಯೂ ಹೆಚ್ಚಳವಾಗ್ತಾ ಇದೆ. ಅದರಲ್ಲೂ ಬೆಂಗಳೂರಲ್ಲಿ ಇನ್ಮುಂದೆ ಈ ಸ್ಪಾಟ್ನಲ್ಲಿ ಓಡಾಡೋ ಮುನ್ನ ಎಚ್ಚರ ವಹಿಸಬೇಕು. ಯಾಕಂದ್ರೆ ಈ ಸ್ಪಾಟ್ಗಳನ್ನ ಬ್ಲಾಕ್ ಸ್ಪಾಟ್ ಅಂತ ಮಾರ್ಕ್ ಮಾಡಲಾಗಿದೆ. ಹೀಗೆ ಹೆಚ್ಚು ಅಪಘಾತಗಳಾಗುವಂತಹ ಬ್ಲಾಕ್ ಸ್ಪಾಟ್ಗಳು ಬೆಂಗಳೂರಲ್ಲಿ ಎಷ್ಟಿವೆ ಗೊತ್ತಾ? ಈ ಬಗ್ಗೆ ನಮ್ಮ ರಿಪೋರ್ಟರ್ಸ್ ಗ್ರೌಂಡ್ ರಿಪೋರ್ಟ್ ನೀಡಿದ್ದಾರೆ, ನೋಡೋಣ ಬನ್ನಿ. ನಾವೀಗ ಬೆಂಗಳೂರಿನ ಕೇಂದ್ರ ಮತ್ತು ಪಶ್ಚಿಮ ಭಾಗದ ಸಂಚಾರ ಕೊಂಡಿಯಾಗಿರುವಂತಹ ಮೇಲ್ಸೇತುವೆ ಬಳಿ ಇದ್ದೇವೆ. ಈ ಮೇಲ್ಸೇತುವೆ ಮೇಲೆ ಲಕ್ಷಾಂತರ ವಾಹನಗಳು ಪ್ರತಿನಿತ್ಯ ಓಡಾಡುತ್ತೆ. ಆದರೆ ಆತಂಕಕಾರಿ ವಿಚಾರ ಅಂತಂದರೆ ಅಪಘಾತಗಳು ಹೆಚ್ಚಾಗುವಂಥ ಟಾಪ್ ಲಿಸ್ಟಲ್ಲಿ ಈ ಮೇಲ್ಸೇತುವೆ ನಂಬರ್ 1ನಲ್ಲಿದೆ. ಅದ್ಯಾವುದು ಅಂತ ಹೇಳ್ತೀವಿ ನೋಡಿ. ಎಸ್, ನಾವೀಗ ಇರೋದು ಮೈಸೂರು ರೋಡ್ ಫ್ಲೈಓವರ್ ಮೇಲೆ, ಅಂದರೆ ಬಾಲಗಂಗಾಧರನಾಥ ಸ್ವಾಮೀಜಿಯ ಮೇಲ್ಸೇತುವೆ ಮೇಲೆ. ಇದು ನಗರದ ಪ್ರಮುಖ ಮೇಲ್ಸೇತುವೆಗಳಲ್ಲಿ ಒಂದಾಗಿದೆ. ಇದರ ಮೂಲಕವೇ ಮೈಸೂರು ಸೇರಿ ಸಾಕಷ್ಟು ಕಡೆ ನಾವು ಹೋಗುತ್ತೇವೆ. ಅಲ್ಲದೆ ನಗರದ ಪಶ್ಚಿಮ ಭಾಗದ ಸಾಕಷ್ಟು ಸ್ಥಳಗಳಿಗೆ ಈ ಫ್ಲೈಓವರ್ ಸಂಪರ್ಕದ ಮಾರ್ಗವಾಗಿದೆ. ಇನ್ನು ಮುಂದೆ ಈ ರಸ್ತೆಗಳಲ್ಲಿ ಬರುವಾಗ ಸ್ವಲ್ಪ ಎಚ್ಚರವಾಗಿರಿ. ಯಾಕಂದರೆ ಅಪಘಾತಗಳ ಬ್ಲಾಕ್ ಸ್ಪಾಟ್ ಲಿಸ್ಟ್ನಲ್ಲಿ ಈ ಒಂದು ಮೇಲ್ಸೇತುವೆ ಇದೆ. ನೀವೇ ನೋಡಿ, ಸ್ಯಾಟಲೈಟ್ ಮಾರ್ಗದಿಂದ ಟೌನ್ ಹಾಲ್ ಬರುವಾಗ ಮಧ್ಯಭಾಗ ಅಂದರೆ ಈ ಮಸೀದಿಯ ಬಳಿ ಸಿಟಿ ಮಾರ್ಕೆಟ್ಗೆ ತಿರುವು ಇದೆ. ಅಲ್ಲೇ ಡಿವೈಡರ್ ಕೂಡ ಇರುವಂಥದ್ದು. ಇದು ತುಂಬ ಡೇಂಜರ್ ಸ್ಪಾಟ್ ಆಗಿದೆ. ಈ ಜಾಗದಲ್ಲಿ ಕಳೆದ ವರ್ಷ 5-6 ಅಪಘಾತಗಳಾಗಿದ್ದು 2 ಭೀಕರ ಅಪಘಾತದಲ್ಲಿ 2 ಸಾವನ್ನಪ್ಪಿದ್ದಾರೆ. ಸಾವು ನೋವುಗಳು ಕೂಡ ಸಾಕಷ್ಟು ಆಗಿದೆ. ಈ ಒಂದು ಅಪಘಾತಕ್ಕೆ ಅವೈಜ್ಞಾನಿಕವಾಗಿ ತಿರುವು ಕೊಟ್ಟಿರುವಂಥ ಜಾಗ ಅಂತ ಹೇಳಲಾಗ್ತಾ ಇರುವಂಥದ್ದು. ನೀವೇ ನೋಡಿ, ವೇಗವಾಗಿ ಎಷ್ಟು ಸ್ಪೀಡಾಗಿ ವಾಹನಗಳು ಬರ್ತಾ ಇದೆ ಅಂತೇಳಿ. ಅಲ್ಲದೆ ಅಲ್ಲಿ ಸಡನ್ನಾಗಿ ನಿಲ್ಲಿಸುವಂಥದ್ದು, ಡಿವೈಡರ್ಗೆ ಕ್ರಾಸ್ ತಗೊಂಡು ಹೋಗುವಂಥದ್ದು, ಇವೆಲ್ಲವೂ ಕೂಡ ಇದು ಚಾಲಕರ ನಿರ್ಲಕ್ಷ್ಯತನಕ್ಕೆ ನೀವೇ ನೋಡ್ಬೋದು. ಯಾವ ರೀತಿ ಅಲ್ಲಿ ಬೈಕ್ಗಳನ್ನು ನಿಲ್ಲಿಸಿ ರೋಡ್ ಕ್ರಾಸ್ ಮಾಡುವಂಥದ್ದು, ಸಡನ್ನಾಗಿ ಬ್ರೇಕ್ ಹೊಡೆದು ರೋಡನ್ನು ಕ್ರಾಸ್ ಮಾಡ್ತಾ ಇರುವಂಥದ್ದು. ಇಲ್ಲೊಬ್ಬ ಮಹಿಳೆ ನೋಡಿ, ತಕ್ಷಣ ಬೈಕನ್ನು ನಿಲ್ಲಿಸ್ತಾರೆ, ನಂತರ ರೋಡ್ ಕ್ರಾಸ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಸ್ವಲ್ಪ ಯಾಮಾರಿದ್ರೆ ಓಮಿನಿ ವ್ಯಾನ್ ಡಿಕ್ಕಿನೇ ಹೊಡಿತಾ ಇತ್ತು, ಅಲ್ಲಿ ಬೈಕ್ ಅಪಘಾತವಾಗುತ್ತಾ ಇತ್ತು. ಇದು ಈ ರೀತಿಯ ನಿರ್ಲಕ್ಷ್ಯವೇ ಆ ಫ್ಲೈಓವರ್ ಮೇಲಿನ ಅಪಘಾತಗಳಿಗೆ ಕಾರಣವಾಗಿದೆ. ಮತ್ತು ಬಸ್ಗಳನ್ನು ಕೂಡ ಮೇಲ್ಸೇತುವೆ ಮೇಲೇ ಅಲ್ಲಿ ಬಸ್ಗಳನ್ನು ನಿಲ್ಲಿಸ್ತಾರೆ, ಜನ ಕೂಡ ಅಲ್ಲೇ ಇಳಿತಾರೆ. ಇದೆಲ್ಲವೂ ಕೂಡ ಅಪಘಾತಗಳಿಗೆ ಕಾರಣವಾಗ್ತಾ ಇದೆ. ನೋಡಿದ್ರಲ್ಲ, ಇದೀಗ ಯಲಹಂಕ ಮತ್ತು ಜಕ್ಕೂರು ಫ್ಲೈಓವರ್ ಬಳಿಯ ಬ್ಲಾಕ್ ಸ್ಪಾಟ್ ಬಗ್ಗೆ ನಮ್ಮ ಮುನ್ರಾಜು ಹೇಳ್ತಾರೆ ನೋಡಿ. ಇದು ನಗರದ ಅತಿ ಹೆಚ್ಚು ವಾಹನ ದಟ್ಟಣೆ ಇರುವಂತಹ ರಸ್ತೆ. ಈ ಒಂದು ರಸ್ತೆ ಬೆಂಗಳೂರು ಏರ್ಪೋರ್ಟ್ ಮತ್ತೆ ನಗರದ ನಡುವೆ ಸಂಪರ್ಕವನ್ನು ಕಲ್ಪಿಸ್ತಾ ಇದ್ದು ನಿತ್ಯ ಲಕ್ಷಾಂತರ ವಾಹನಗಳು ಇಲ್ಲಿ ಸಂಚಾರವನ್ನ ಮಾಡ್ತವೆ. ಇಂಥ ಒಂದು ರಸ್ತೆಯ ಒಂದು ಜಕ್ಕೂರು ಜಂಕ್ಷನ್ ಏನಿದೆ, ಈ ಒಂದು ರಸ್ತೆಯಲ್ಲಿ ಕೂಡ ಅಪಘಾತಗಳ ಸಂಖ್ಯೆ ಕೂಡ ಹೆಚ್ಚಾಗಿದ್ದು ನಿತ್ಯ ಅಮಾಯಕ ಜೀವಗಳು ಬಲಿಯಾಗ್ತಿದ್ದಾವೆ. ಹಾಗಾದ್ರೆ ಯಾವ ರೀತಿ ಅಪಘಾತಗಳು ಆಗ್ತಿದ್ದಾವೆ ಮತ್ತೆ ಅದಕ್ಕೆ ಕಾರಣ ಏನು ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ನಾವೀಗ ನೋಡೋಣ.
ಬೆಂಗಳೂರಿನ ಅಪಘಾತಗಳ ಬ್ಲಾಕ್ ಸ್ಪಾಟ್ನಲ್ಲಿ ಈ ಒಂದು ರಸ್ತೆ ಕೂಡ ಇರುವಂಥದ್ದು. ಇದು ಯಲಹಂಕ ಮತ್ತೆ ಜಕ್ಕೂರು ಹಾಗೂ ಬೆಂಗಳೂರು ನಡುವೆ ಸಂಪರ್ಕ ಕಲ್ಪಿಸುವಂಥ ಒಂದು ಜಂಕ್ಷನ್ ಇದು. ಈ ಒಂದು ಜಂಕ್ಷನ್ ಅಲ್ಲಿ ಏನು ಹಲವು ಬಾರಿ ಅಪಘಾತಗಳು ಕೂಡ ಈಡಾಗಿದ್ದು ಸಾಕಷ್ಟು ಬೈಕ್ ಸವಾರರು ಮತ್ತೆ ಪಾದಚಾರಿಗಳು ರಸ್ತೆಯಲ್ಲೇ ತಮ್ಮ ಅಮೂಲ್ಯ ಜೀವವನ್ನು ಕೂಡ ಕಳೆದುಕೊಂಡಿದ್ದಾರೆ. ಏನು ಈ ಒಂದು ರಸ್ತೆ ಏನಿದೆ ಇದು ಏರ್ಪೋರ್ಟ್ ಇಂದ ಬೆಂಗಳೂರು ನಗರವನ್ನ ಸಂಪರ್ಕ ಮಾಡುವಂತ ಪ್ರಮುಖ ರಸ್ತೆ ಇದು. ಈ ಒಂದು ರಸ್ತೆಯಲ್ಲಿ ನಿತ್ಯ ಲಕ್ಷಾಂತರ ವಾಹನಗಳು ಕೂಡ ಓಡಾಡ್ತಾ ಇರ್ತವೆ. ಒಂದ್ ಕಡೆ ಮೇಲ್ಭಾಗದಲ್ಲಿ ಎಲಿವೇಟೆಡ್ ಫ್ಲೈಓವರ್ ಮೇಲೆ ವಾಹನಗಳು ಓಡಾಡ್ತಾ ಇದ್ರೆ, ಮತ್ತೊಂದು ಕಡೆ ಕೆಳಭಾಗದಲ್ಲಿ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ವಾಹನಗಳ ಸಂಚಾರ ಕೂಡ ಇರೋದನ್ನ ನಾವು ನೋಡಬಹುದು. ಮತ್ತೆ ಈ ಒಂದು ಸರ್ವಿಸ್ ರಸ್ತೆ ಏನಿದೆ ಈ ಒಂದು ರಸ್ತೆಯಲ್ಲಿ ವೇಗವಾಗಿ ಬರುವಂತಹ ವಾಹನಗಳು ತಮ್ಮ ನಿಯಂತ್ರಣವನ್ನು ಕಳೆದುಕೊಂಡು ಬೈಕ್ಗಳಿಗೆ ಡಿಕ್ಕಿ ಹೊಡೆಯುವಂತ ಏನು ಅಪಘಾತಗಳು ಕೂಡ ಈ ಒಂದು ರಸ್ತೆಯಲ್ಲಿ ಹೆಚ್ಚಾಗಿ ಕಂಡು ಬರ್ತಾ ಇದಾವೆ. ಇದರಿಂದ ಬೈಕ್ ಸವಾರರು ನಡು ರಸ್ತೆಯಲ್ಲಿ ಜೀವವನ್ನು ಕೂಡ ಕಳೆದುಕೊಳ್ಳುವಂತ ಘಟನೆಗಳು ಕೂಡ ಈಗ ಇರುವಂತದ್ದು. ಮತ್ತೆ ಅದೇ ರೀತಿಯಾಗಿ ಪಾದಚಾರಿಗಳು ಕೂಡ ಇಲ್ಲಿ ರಸ್ತೆಯನ್ನ ದಾಟಬೇಕಾದ್ರೆ ಅವರು ಕೂಡ ಅಪಘಾತಕ್ಕೆ ಈಡಾಗಿ ಸಾವನ್ನಪ್ಪಿರುವಂತಹ ಘಟನೆಗಳು ಕೂಡ ಇಲ್ಲಿ ಬೆಳಕಿಗೆ ಬಂದಿದ್ದಾವೆ. ಮತ್ತೆ ಈಗಾಗಲೇ ಈ ಒಂದು ರಸ್ತೆಯ ಒಂದು ಜಂಕ್ಷನ್ ಏನಿದೆ ಇಲ್ಲಿ ಒಂದು ಸಿಗ್ನಲ್ ಅನ್ನ ಅಳವಡಿಕೆ ಮಾಡಬೇಕು ಅಂತೇಳಿ ಕೆಲವು ವಾಹನ ಸವಾರರು ಕೂಡ ಒಂದು ಏನು ಸೂಚನೆಯನ್ನ ಕೊಡ್ತಾರೆ. ಯಾಕಂದ್ರೆ ಅಲ್ಲಿ ಸರ್ವಿಸ್ ರಸ್ತೆಯಲ್ಲಿ ವೇಗವಾಗಿ ಬರ್ತಾರೆ, ಆದ್ರೆ ಅಲ್ಲಿ ಸಿಗ್ನಲ್ ಇರೋದಿಲ್ಲ. ಅವರು ನೇರವಾಗಿ ಹೋಗೋದಕ್ಕಾಗಲಿ ಅಥವಾ ಮತ್ತೊಂದು ರಸ್ತೆಗೆ ಕ್ರಾಸ್ ಮಾಡಬೇಕಾದ್ರೆ ವೇಗವಾಗಿ ಬರ್ತಾರೆ. ಇದರಿಂದ ಬೈಕ್ ಸವಾರರು ಮತ್ತೆ ಪಾದಚಾರಿಗಳು ಕ್ರಾಸ್ ಮಾಡಬೇಕಾದ್ರೆ ತುಂಬಾ ತೊಂದರೆ ಮತ್ತೆ ಅಪಾಯಕಾರಿ ಕೂಡ ಆಗಿರೋದು ಅಂತೇಳಿ ಎಚ್ಚರಿಕೆಯನ್ನ ಕೊಡ್ತಾ ಇರೋದು. ಸಿಗ್ನಲ್ ಬೇರೆ ಇಲ್ಲ, ಯಾರು ರೆಸ್ಪಾನ್ಸ್ ಇಲ್ಲ, ಯಾರು ಹೆಂಗ್ ಬರ್ತಾರ ಗೊತ್ತಿಲ್ಲ, ಗಾಡಿಗಳು ಹಂಗೆ ಫಾಸ್ಟ್ ಆಗಿ ಬರ್ತಾವ್ರೆ. ಇಲ್ಲಿ ಸಿಗ್ನಲ್ ಕೂಡ ಪೊಲೀಸರು ಜಾಸ್ತಿ ಇಲ್ಲ, ಇಲ್ಲಿ ಸಿಗ್ನಲ್ ಮೇನ್ ಹಾಕಬೇಕು, ಸಿಗ್ನಲ್ ಇಲ್ಲ. ಒಂದು ಸ್ಪೀಡು ಸರ್, ನಮ್ಮ ಜನ ಕಾಯ್ತಾ ಇರ್ತಾರೆ ಯಾವಾಗ ನಮಗೆ ಸಿಗ್ನಲ್ ಬಿಡುತ್ತೆ ಅಂತ, ಅವ್ರ ಮನೆಗೆ ಹೋಗ್ಬೇಕಂತ. ಇನ್ನೊಂದು ರೋಡ್ದು ಪ್ರಾಬ್ಲಮ್ ಇದೆ ಇಲ್ಲಿ. ಹೆಂಗೆ ಅಂದರೆ ಸರ್ ಹಳ್ಳಗಳು ಜಾಸ್ತಿ ಇದೆ. ಈ ರೋಡ್ಗಳ ಈ ಸ್ಟ್ರೈಟ್ ರೋಡಲ್ಲಿ ಏನೂ ಇಲ್ಲ, ನಾವು ಸರ್ವಿಸ್ ರೋಡ್ಗೆ ಹೋದರೆ ಒಂದು ಸ್ವಲ್ಪ ಗೊತ್ತಾಗುತ್ತೆ, ಅದನ್ನು ಪ್ರಾಬ್ಲಮ್ ಇದೆ. ಮೊದಲನೇದು ರೋಡು ಹೆವಿ ಸಿಗ್ನಲ್ಲು ಜಾಸ್ತಿ, ಅಲ್ಲಿ ಫುಲ್ಲು ಹಾಕಾರ, ಬಿಸಿಲಲ್ಲಿ ಸಿಗ್ನಲ್ ಕಾಣಲ್ಲ ಒಂದೇದು ಆಯ್ತಾ. ರೋಡಲ್ಲಿ ಡಬಲ್ ಈ ಥರ ರೋಡ್ ಮಾಡ್ತಾರೆ, ಒಂದು ಕಡೆ ಬ್ಯಾರಿಕೇಡ್ ಇಲ್ಲ, ಏನಿಲ್ಲ. ಪೊಲೀಸರಲ್ಲಿ ಯಾರು ನಿಂತೇ ಇಲ್ಲ. ದಯವಿಟ್ಟು ಹೋಮ್ ಮಿನಿಸ್ಟರ್ ಪರಮೇಶ್ವರ್ ದಯವಿಟ್ಟು ನಿಮ್ಮ ಪೊಲೀಸ್ ಅಧಿಕಾರಿಗಳು ಹೇಳಿ ಒಬ್ಬರು ಯಾರನ್ನ ನಿಂದಿಸಿ ಅದು ಮಾಡ್ಬೇಕಂತ ವಿನಂತಿ. ಕರೆಕ್ಟಾಗಿ ರೋಡ್ ವರ್ಕ್ಸ್ ಕಂಪ್ಲೀಟ್ ಆಗಿರಲ್ಲ. ಆಮೇಲೆ ಸೈನ್ ಬೋರ್ಡ್ ಇರಬೇಕು, ಮೆನ್ ಅಟ್ ವರ್ಕ್ ಅಂತ ಅಥವಾ ರೋಡ್ ಅಂಡರ್ ಕನ್ಸ್ಟ್ರಕ್ಷನ್ ಅಂತ. ಆಮೇಲೆ ನೈಟಲ್ಲಿ ವಿಸಿಬಿಲಿಟಿಗೆ ರಿಫ್ಲೆಕ್ಟಿಂಗ್ ಸ್ಟಿಕ್ಕರ್ಸ್ ಇರಬೇಕು, ಅಟ್ಲೀಸ್ಟ್ ವರ್ಕ್ ಮಾಡ್ತಾ ಇದ್ದಾರೆ ಅಂತಂದಾಗ. ಅದೆಲ್ಲ ಇದ್ದಾಗ ಆಕ್ಸಿಡೆಂಟ್ ಅವಾಯ್ಡ್ ಮಾಡ್ಬೋದು ಅಂತ ನಮ್ಮ ಅನಿಸಿಕೆ. ತುಂಬ ಸ್ಪೀಡ್ ಹೋಗ್ತಾ ಇರ್ತವೆ ವೆಹಿಕಲ್ಸ್. ಪ್ಲಸ್ ಇನ್ನೊಂದೇನೆಂದರೆ ಸ್ಪೀಡ್ ಬ್ರೇಕರ್ಸ್ ಎಲ್ಲ ಕಮ್ಮಿ ಇದೆ, ಸ್ಪೀಡ್ ಬ್ರೇಕರ್ಸ್ ಕಮ್ಮಿ ಇದೆ. ಮತ್ತು ಇಲ್ಲಿ ಇಂಟರ್ಸೆಕ್ಷನ್ ಪಾಯಿಂಟ್ ಇದೆ. ಸೊ ಇಲ್ಲಿ ನನ್ನ ಕೇಳಿದ್ರೆ ಇಲ್ಲಿ ಹಂಪ್ಸ್ ಆಗಬೇಕು ಆ್ಯಂಡ್ ಸ್ಪೀಡ್ ಬ್ರೇಕರ್ಸ್ ಇರಲೇಬೇಕು, ಆಗಲೇ ಆಕ್ಸಿಡೆಂಟ್ ಸ್ವಲ್ಪ ಅವಾಯ್ಡ್ ಆಗುತ್ತೆ. ರೋಡೇ ಸರಿ ಇಲ್ಲ ಸರ್, ಇಲ್ಲೇ ನೋಡಿ, ಇಲ್ಲಿ ಟರ್ನಿಂಗ್ ಹತ್ರ ರೋಡ್ ಸರಿ ಇಲ್ಲ, ಒಳಗಡೆ ರೋಡ್ ಸರಿ. ಡೈಲಿ ಅದೇ ಕೆಲಸ ಮಾಡ್ತೀವಿ ನಾವು, ಸ್ವಿಗ್ಗಿ ಜೊಮ್ಯಾಟೊ ಕೆಲಸ ಮಾಡ್ತೀವಿ. ರೋಡ್ ಸರಿ ಇರಬೇಕು. ನಮ್ಮದು ನೋಡಿ ಆಕ್ಸಿಡೆಂಟ್ ಆಗಿ ನೋಡಿ ಹೇಟ್ ಆಗಿದೆ, ಈಗ ಮಾಡ್ತಾ ಇದೀವಿ 2-3 ದಿವಸ. ಅದು ಟರ್ನಿಂಗ್ ನೋಡಿ, ಅದು ಟರ್ನ್ ಆಗುತ್ತೆ. ನಾವು ಇಷ್ಟು ದೊಡ್ಡ ದೊಡ್ಡ ಗಾಳ ಇದೆ, ಅದು ರೆಡಿ ಮಾಡಬೇಕು. ಏನು ಗೌರ್ಮೆಂಟ್ಗೆ ಯಾಕೆ ವೋಟ್ ಮಾಡ್ತೀವಿ? ಬೆಂಗಳೂರಿನಲ್ಲಿ ಅತಿ ಹೆಚ್ಚು ಅಪಘಾತಗಳು ಸಂಭವಿಸುವಂತಹ ಬ್ಲ್ಯಾಕ್ ಸ್ಪಾಟ್ಗಳ ಬಗ್ಗೆ ನ್ಯೂಸ್ 18 ಕನ್ನಡದಿಂದ ವರದಿಯನ್ನು ಮಾಡಲಾಗ್ತಿದೆ. ಸದ್ಯ ನಾನು ಬಾನಸವಾಡಿ ಬಳಿದ್ದೀನಿ. ಇಲ್ಲಿ ಯಾವ ರೀತಿ ಇದೆ ಅನ್ನೋದ್ರ ಬಗ್ಗೆ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ರೋಡ್ ಸೇಫ್ಟಿ ಇಲಾಖೆ ಹಾಗೂ ಸಂಚಾರಿ ಪೊಲೀಸ್ ಇಲಾಖೆಯಿಂದ ನಡೆಯುವಂಥ ಒಂದು ಸಂಶೋಧನೆಯಲ್ಲಿ ಒಂದಷ್ಟು ಜಾಗಗಳನ್ನು, ಬೆಂಗಳೂರಿನ ಒಂದಷ್ಟು ಜಾಗಗಳನ್ನು ಬ್ಲ್ಯಾಕ್ ಸ್ಪಾಟ್ ಅಂತೇಳಿ ಗುರುತು ಮಾಡಲಾಗಿದೆ. ಪದೇ ಪದೇ ಅಲ್ಲಿ ಆಕ್ಸಿಡೆಂಟ್ ಆಗುತ್ತೆ ಅನ್ನೋಂಥ ಕಾರಣದಿಂದಾಗಿ ಅಲ್ಲಿ ಎಚ್ಚರಿಕೆ ವಹಿಸುವಂಥ ಕೆಲಸವನ್ನು ಮಾಡಬೇಕಾಗುತ್ತೆ. ಸದ್ಯ ನಾನು ಬಾನಸವಾಡಿ ಬಸ್ ನಿಲ್ದಾಣದ ಬಳಿ ಇರುವಂಥ ಒಂದು ಜಾಗ ನಿಮಗೆ ತೋರಿಸ್ತಿದ್ದೀನಿ. ಇದು KR ಪುರಂ ಕಡೆಯಿಂದ ಹಿಡಿದು ಈ ಕಡೆ ಹೆಬ್ಬಾಳ ಮತ್ತು ತುಮಕೂರು ರೋಡ್ಗೆ ಕನೆಕ್ಟ್ ಆಗುವಂಥ ಒಂದು ಔಟರ್ ರಿಂಗ್ ರೋಡ್. ಇದೊಂದು ಔಟರ್ ರಿಂಗ್ ರೋಡ್. ಈ ಒಂದು ಜಾಗದಲ್ಲಿ ಅತಿ ಹೆಚ್ಚು ಅಪಘಾತಗಳು ಆಗ್ತಿದ್ದಾವೆ ಅಂತೇಳಿ ಒಂದು ವರದಿ ಹೇಳಿದೆ. ಒಂದು ಕಡೆ ಮೆಟ್ರೋ ಕಾಮಗಾರಿ ನಡೀತಿದೆ, ಮತ್ತೊಂದು ಕಡೆ ಸಾಕಷ್ಟು ವಾಹನಗಳು
ಹೆವಿ ವೆಹಿಕಲ್ಗಳು ಹೋಗ್ತಿರ್ತವೆ, ಸಾಕಷ್ಟು ವಾಹನಗಳು ಈ ಒಂದು ರಸ್ತೆಯಲ್ಲಿ ಹೋಗ್ತಿರ್ತವೆ. ಇಂತಹ ಸಂದರ್ಭದಲ್ಲಿ ಅಪಘಾತಗಳು ಇಲ್ಲಿ ಅತಿ ಹೆಚ್ಚಾಗ್ತಿದ್ದಾವೆ. BMRCL ಅಧಿಕಾರಿಗಳಾಗಿರ್ಬೋದು, ಮತ್ತು ಸಂಚಾರಿ ಪೊಲೀಸ್ ಇಲಾಖೆ ಅಧಿಕಾರಿಗಳಾಗಿರ್ಬೋದು, ಮತ್ತು GBA ಅಧಿಕಾರಿಗಳಾಗಿರ್ಬೋದು, ಎಲ್ಲಾದರೂ ನೀವು ನೋಡಿದ್ರೆ ಇಲ್ಲಿ ಕಾಮಗಾರಿಗೆ ಸಂಬಂಧಪಟ್ಟಂತೆ ಯಾವುದಾದ್ರೂ ಒಂದು ಬೋರ್ಡ್ ಕಾಣಿಸ್ತಿದೆಯಾ? ಮತ್ತು ಇಲ್ಲಿ ರಸ್ತೆ ದಾಟುವಂಥವ್ರಿಗೆ ಇಲ್ಲೊಂದು ಬಸ್ ಸ್ಟಾಪ್ ಇದೆ, ಈ ಕಡೆ ಒಂದು ಬಸ್ ಸ್ಟಾಪ್ ಇದೆ. ಈ ಕಡೆ ಬಂದರೆ ಬಾನಸವಾಡಿ, ಆ ಕಡೆ ಹೋದರೆ ವರ್ಮಾವು. ಆದರೆ ಇಲ್ಲಿ ರಸ್ತೆ ದಾಟುವಂಥವ್ರಿಗೆ ಯಾವುದೇ ರೀತಿಯಾದಂಥ ಒಂದು ಸೂಚನೆಗಳಿಲ್ಲ ಮತ್ತು ಯಾವುದೇ ರೀತಿಯಾದಂಥ ಬೋರ್ಡ್ಗಳಿಲ್ಲ. ಹಾಗಾದರೆ ಜನ ಯಾವ ರೀತಿ ಓಡಾಡಬೇಕು? ಬೋರ್ಡ್ಗಳು ಸರಿ ಆಗ್ತಾ ಇಲ್ಲ, ಯಾರಿಗೂ ಗೊತ್ತಾಗ್ತಾಯಿಲ್ಲ. ಸ್ಪೀಡಾಗಿ ಬರ್ತಾರೆ, ಬ್ರೇಕ್ ಹೊಡಿತಾರೆ, ಹಿಂದ್ಗಡೆ ಬಂದು ಗುದ್ದು ಬಿಡ್ತಾರೆ. ಈ BBMP ಸರಿಯಾಗಿ ಮೇಂಟೈನ್ ಮಾಡ್ತಾ ಇಲ್ಲ ಸರ್. ಅದು ಪ್ರಾಬ್ಲಮ್ ಇದೆ. ನೇಮ್ ಪ್ಲೇಟ್ಗಳೇ ಇಲ್ಲ. ಎಲ್ಲಿ ಹೋಗೋದು, ಹೆಂಗೆ ಬರಬೇಕು, ಯಾವ ಥರ ಬರಬೇಕು, ಹೆಂಗೆ ಹೋಗ್ಬೇಕು, ಯಾವ ಏರಿಯಾಗೆ ಹೋಗ್ಬೇಕು ಅಂತ ನೇಮ್ ಪ್ಲೇಟ್ಗಳೇ ಇಲ್ಲ. ಟ್ರಾಫಿಕ್ ತುಂಬ, ಮತ್ತು ಒಂದು ಕಡೆ ಒಂದು ಗಾಡಿ ಬರ್ತಾನೆ ಇರ್ತದೆ. ಅದು ಎಲ್ಲಿ ಅಲ್ಲಿ ಟ್ರಾಫಿಕಲ್ಲಿ ಯಾರು ನಿಲ್ಲಿಸ್ತಲ್ಲ, ಇದು ಮಾಡ್ತಲ್ಲ. ತುಂಬ ಹೆವಿ ಯಾವುದೇ ವೆಹಿಕಲ್ಸ್ ಬರ್ತಾನೆ ಇರ್ತದೆ. ಒಂದು ಬಸ್ ಸ್ಟಾಪ್ ಇದೆ, ವರ್ಮ ಹೌದು. ತುಂಬ ಕ್ರಾಸ್ ಮಾಡೋಕ್ಕೂ ಆಗ್ತಾಯಿಲ್ಲ, ತುಂಬ ರಿಸ್ಕ್ ಆಗುತ್ತೆ. ಎಲ್ಲ ಕಡೆಯೂ ತುಂಬ ಟ್ರಾಫಿಕಲ್ಲಿ ಬೋರ್ಡ್ ಇಲ್ಲ, ಹಂಗೆ ನಿಲ್ಲಿಸಿದ್ದಾರೆ. ಬರೋರು ಯಾವ ಕಡೆ ಹೊಸಬರು ಬಂದ್ರೇ ಕ್ರಾಸ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ಇವಾಗ ರೀಸೆಂಟ್ಲಿ ಒಂದು 2-3 ಆಯ್ತಲ್ಲ ಆಕ್ಸಿಡೆಂಟ್ ಇದೆ. ಮುಂದೆನೇ ಆಯಿತು. ಅದಕ್ಕೆ ಮುಂಚೆ ಕಾರಲ್ಲಿ ಇಲ್ಲೊಂದು ಆಕ್ಸಿಡೆಂಟ್ ಆಯಿತು, ಸ್ಪಾಟೇ ಆಗ್ಬಿಟ್ರು. ಆ ಥರ ನೈಟ್ ಹಂಗೆ ತೆಗೆದುಬಿಡ್ತಾರೆ. ಹೀಗಾಗಿ ಈ ಒಂದು ಸ್ಥಳವನ್ನು ಬ್ಲಾಕ್ ಸ್ಪಾಟ್ ಅಂತೇಳಿ, ಅಂದರೆ ಆಕ್ಸಿಡೆಂಟ್ ಆಗುವಂತಹ ಬ್ಲಾಕ್ ಸ್ಪಾಟ್ ಅಂತೇಳಿ ಮೆನ್ಷನ್ ಮಾಡುವಂಥ ಕೆಲಸವನ್ನು ಸಂಚಾರಿ ಪೊಲೀಸ್ ಇಲಾಖೆಯಿಂದಲೇ ಆಗಿದೆ. ಆದರೆ ಇಲ್ಲಿ ಯಾವುದೇ ರೀತಿಯಾದಂಥ ಸುರಕ್ಷತಾ ಮಾರ್ಗಗಳಿಲ್ಲ, ಮತ್ತು ರಸ್ತೆ ದಾಟುವಂಥವ್ರಿಗೆ ಸರಿಯಾದಂಥ ವ್ಯವಸ್ಥೆ ಇಲ್ಲ, ಸರಿಯಾದಂಥ ಒಂದು ಬೋರ್ಡ್ ಕೂಡ ಇಲ್ಲಿಲ್ಲ. ಹಾಗಾದರೆ ಯಾವ ರೀತಿ ಇವರು ಬ್ಲಾಕ್ ಸ್ಪಾಟನ್ನು ಮೆನ್ಷನ್ ಮಾಡಿದ್ದಾರೆ ಹೊರತು ಆಕ್ಸಿಡೆಂಟ್ಗಳನ್ನು ಕಡಿಮೆ ಮಾಡುವಂಥ ನಿಟ್ಟಿನಲ್ಲಿ ಯಾವ ರೀತಿಯಾದಂತಹ ಒಂದು ಮುಂಜಾಗ್ರತೆಯನ್ನು ವಹಿಸಿದ್ದಾರೆ ಅಂದರೆ ಅಲ್ಲಿ 0 ಅಂತೇಳಿ ಗೊತ್ತಾಗ್ತದೆ. ಬಟ್ ಈ ಮೆಟ್ರೋಲಿಂದ ತೊಂದರೆ ಆಗ್ತಾ ಇದೆ. ಅದರಲ್ಲಿಂದ ಬೈ ಚಾನ್ಸ್ ಈ ಅಂಶಗಳು ಅದು ಇದೆಯಲ್ಲ ಹಂಗೆ ಆಗುತ್ತೆ. ಅಲ್ಲಿ ಆಗಿದೆ ಸರ್ ಒಂದು ಸತಿ, ಬೈ ಚಾನ್ಸ್ 2 ಸತಿ ಆಗಿದೆ ಆಕ್ಸಿಡೆಂಟ್ಗಳು ಆಗಿದೆ, ತುಂಬ ಸತಿ ಆಗಿದೆ. ಇಲ್ಲಿ ನಾಗವಾರಲ್ಲಿ ನಡ್ಕೊಂಡು ಅಧಿಕಾರಿಗಳು ಕೇಳೋರು ಯಾರಿಲ್ಲಲ್ಲ ಸರ್. ಇಲ್ಲಿ ಅಧಿಕಾರಿ ಅವ್ರಿಗೆ ಬಂದು ರೋಡಲ್ಲೇ ಕೇಳ್ಕೊಂಡು ನಮ್ಗೆ ಸಮಸ್ಯೆ ಇದೆ ಅಂತೇಳಿ ಜನರು ಯಾರು ಕೇಳ್ತಾ ಇಲ್ಲ. ಕೇಳಿದ್ರಲ್ಲ ಅಧಿಕಾರಿನ ಯಾರನ್ನ ಕೇಳೋರು ಗಟ್ಟಿ ಅಂತ ಕೇಳೋರಿಲ್ಲ. ಬೋರ್ಡ್ ಹಾಕ್ಬೇಕಾ ಇಲ್ಲ, ಕೆಲ್ಸಗಳು ನಡೀತದೆ, ಎಲ್ಲ ಹಾಕ್ತಾರೆ ಬೋರ್ಡ್. ಕೆಲಸಗಳೆಲ್ಲ ಮುಗಿದ ಮೇಲೆ ಬೋರ್ಡ್ಗಳು ಹಾಕ್ತಾರೆ. ಅಷ್ಟೊತ್ತರ್ಗ ಅವ್ರು ಬೋರ್ಡ್ ಹಾಕಿದ್ರೆ ನಾವು ವೇಸ್ಟೇ. ಇವತ್ತು ಇಲ್ಲಿ ಒಂದು ಏನೋ ಮೇಲೆ ಐಟಮ್ ಎತ್ತಿಬೇಕಾದ್ರೆ ಇಲ್ಲಿ ಬರುತ್ತೆ ದೊಡ್ಡ ಗಾಡಿಗಳು, ಬೋರ್ಡ್ ಕಿತ್ತೋಗುತ್ತೆ. ಫುಲ್ ಕೆಲಸಕ್ಕೆ ಮುಗಿಬೇಕು, ಆಮೇಲೆ ಬೋರ್ಡ್ ಹಾಕ್ಬೇಕು. ಇದು ಬಾನಸವಾಡಿಯ ಕಥೆ ಆಗಿದ್ರೆ ಬೇರೊಂದು ಸ್ಥಳದಲ್ಲಿ ಯಾವ ರೀತಿ ಇದೆ ಅನ್ನೋದನ್ನು ಪ್ರಗತಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾರೆ. ನಾನೀಗ ಹಲಸೂರಿನಿಂದ ಅರಕೆರೆಕಟ್ಟೆಗೆ ಹೋಗುವಂತಹ ರಸ್ತೆಯಲ್ಲಿದ್ದೀನಿ. ಈ ರಸ್ತೆ ಅಪಘಾತ ವಲಯ ಅಂತ ಗುರುತಿಸಲ್ಪಟ್ಟಿದೆ. ನಿಜಕ್ಕೂ ಕೂಡ ಈ ರಸ್ತೆಯಲ್ಲಿ ವಾಹನ ಸವಾರರು ಜೀವವನ್ನು ಕೈಯಲ್ಲಿ ಹಿಡ್ಕೊಂಡು ಓಡಾಡುವಂತಹ ಪರಿಸ್ಥಿತಿ ಇದೆ. ಎಲ್ಲಿ ಹಂಪ್ಸ್ ಇದೆ ಅನ್ನೋದು ಗೊತ್ತಾಗಲ್ಲ, ಎಲ್ಲಿ ಬೀದಿ ದೀಪಗಳ ಅಳವಡಿಕೆ ಕೂಡ ಸರಿಯಾದಂತಹ ವ್ಯವಸ್ಥೆಯಲ್ಲಿ ಇಲ್ಲ, ಹಂಪ್ಸ್ಗಳು ಸರಿಯಾಗಿ ಕಾಣಿಸಲ್ಲ, ಗುಂಡಿ ತುಂಬಿದ ರಸ್ತೆ, ಅವೈಜ್ಞಾನಿಕವಾಗಿ ಚೇಂಬರ್ಗಳ ಅಳವಡಿಕೆ ಕೂಡ ಮಾಡಿರುವಂಥದ್ದು. ಆದಷ್ಟು ಬೇಗ ಈ ರಸ್ತೆಯನ್ನ ದುರಸ್ತಿಗೊಳಿಸಿ ಅಂತ ಜನಸಾಮಾನ್ಯರು ಕೂಡ ಇಲ್ಲಿ ಆಗ್ರಹಿಸ್ತಾ ಇದ್ದಾರೆ. ಅಪಘಾತವನ್ನ ಕಡಿಮೆ ಮಾಡಿ ಅಂತ ಆಗ್ರಹ ಮಾಡ್ತಾ ಇರುವಂತಹ ಚಿತ್ರಣ ಈ ಭಾಗದಲ್ಲಿ ಕಂಡು ಬರ್ತಾ ಇದೆ. ಸಮಸ್ಯೆ ಮೇಡಮ್, ಮೇನ್ ಫಸ್ಟ್ ಏನು ಆ ಥರ ಇಲ್ಲ. ಈ ನಡುವೆ ಗಾಡಿಗಳು ಜಾಸ್ತಿ ಓಡಾಡ್ತಾ ಇದ್ದಲ್ಲ, ಬಸ್ಗಳು, ಲಾರಿಗಳು, ಅದರಿಂದ ಸಮಸ್ಯೆಗಳಾಗಿದೆ. ಮೇಡಮ್, ಈ ರೋಡ್ ಹೆಂಗಿದೆ ಓಡಾಡೋದಕ್ಕೆ ನಿಮಗೆ ಸರಿಯಾಗಿದೆ? ಸರಿ ಇಲ್ಲ, ಹಳ್ಳ ಇದೆ, ಮೇಡಿದೆ, ಆ ಥರ ಇದೆ. ಲೈಟು ಇಲ್ಲ, ಸ್ವಲ್ಪ ಭಯ ಬಂದೇ ಬರ್ತದೆ. ಅಲ್ಲ ದಿನ್ನೆ ಯಾವಾಗ ರೆಡಿ ಮಾಡ್ತಾರೆ ಏನೂ ಗೊತ್ತಿಲ್ಲ. ಈ ಗೌರ್ಮೆಂಟ್ ಏನು ಮಾಡ್ತಾರೆ ನಮ್ಗೆ ಗೊತ್ತಿಲ್ಲ. ಇವಾಗ ತಾಯಿನ ಕರ್ಕೊಂಡು ಬರ್ತಿದ್ದೀವಿ, ಅಲ್ಲ ದಿನಲ್ಲಿ ಬಂದರೆ ನಾವು ಎದ್ದು ಬಿದ್ದು ಹೋಗ್ತಾ ಇದ್ದೀವಿ ಮನೆಗೆ. ಇಲ್ಲಿ ರಾತ್ರಿ ವೇಳೆ ಬಂದ್ರೆ ಸರಿಯಾದ ಬೀದಿ ದೀಪದ ವ್ಯವಸ್ಥೆ ಇಲ್ಲ. ಹಗಲು ಹೊತ್ತಲ್ಲಿ ಬಂದ್ರೆ ರಸ್ತೆಯಲ್ಲಿ 2 ಕಾರು ಒಂದು ಕಡೆ ಹೋಗೋದಕ್ಕೆ ಸಾಧ್ಯ ಇಲ್ಲ. ಅಷ್ಟರ ಮಟ್ಟಿಗೆ ಗುಂಡಿಗಳಿವೆ, ಅವೈಜ್ಞಾನಿಕವಾದಂತಹ ಹಂಪ್ಸ್ಗಳಿವೆ ಅಂತ ಜನಾಕ್ರೋಶ ಇಲ್ಲಿ ವ್ಯಕ್ತ ಆಗ್ತಾ ಇರುವಂಥದ್ದು. ಇನ್ನು ಬ್ಲ್ಯಾಕ್ ಸ್ಪಾಟ್ಗಳು ಅಂದ್ರೆ ಏನು, ಆ ಬ್ಲ್ಯಾಕ್ ಸ್ಪಾಟ್ ಅಂತ ಯಾವ ಮಾನದಂಡದ ಆಧಾರದ ಮೇಲೆ ಗುರುತಿಸ್ತಾರೆ ಅನ್ನೋದನ್ನ ಗಂಗಾಧರ್ ಹೇಳ್ತಾ ಹೋಗ್ತಾರೆ, ಕೇಳಿ.
ಬೆಂಗಳೂರಿನಲ್ಲಿ 63 ಬ್ಲ್ಯಾಕ್ ಸ್ಪಾಟ್ಗಳನ್ನು ಐಡೆಂಟಿಫೈ ಮಾಡಲಾಗಿದೆ. ಪ್ರತಿ ವರ್ಷ ಕೂಡ ಆ ಒಂದು ಬ್ಲ್ಯಾಕ್ ಸ್ಪಾಟ್ಸ್ ಮಾರ್ಕನ್ನು ಮಾಡಲಾಗುತ್ತೆ. ಆದರೆ ಈ ಬ್ಲ್ಯಾಕ್ ಸ್ಪಾಟ್ಸನ್ನು ಯಾವ ರೀತಿ ಪ್ಲ್ಯಾನ್ ಮಾಡಲಾಗುತ್ತೆ, ಐಡೆಂಟಿಫೈ ಯಾವ ರೀತಿ ಮಾಡಲಾಗುತ್ತೆ, ಅದು ಮುಂದಿನ ರೀತಿಯಲ್ಲಿ ಅದು ಕಡಿಮೆ ಪ್ರಮಾಣದಲ್ಲಿ ಮಾಡುವಂಥ ನಿಟ್ಟಿನಲ್ಲಿ ಏನೆಲ್ಲ ಕ್ರಮ ಕೈಗೊಳ್ಳಲಾಗುತ್ತೆ ಅನ್ನೋದ್ರ ನಿಟ್ಟಿನಲ್ಲಿ ನಮ್ಮ ಜೊತೆ ಮಾತಾಡೋಕ್ಕೆ ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್ ಇದ್ದಾರೆ. ಅವರನ್ನೇ ಮಾತಾಡ್ಸೋಣ ಬನ್ನಿ. ನಮ್ಮದು ಮೇನ್ ಉದ್ದೇಶ ಅಂದರೆ ಆಕ್ಸಿಡೆಂಟ್ಸ್ ಕಡಿಮೆ ಆಗಬೇಕು. ಸೊ ಅದರಲ್ಲಿ ವಿಶೇಷವಾಗಿ ಅಂದರೆ ಡೈನಮಿಕ್ಸ್ ರಿಪೋರ್ಟ್ ಇದೆ. ಕೆಲವು ಟೈಮ್ ನಾವು ನೋಡ್ತೀವಿ ಸಣ್ಣ ಕಾರಣಕ್ಕೋಸ್ಕರ ಅಲ್ಲಿ ಆಗ್ತಾಯಿದೆ. ಸೊ ಸರಿಪಡಿಸಿದ್ರೆ ಆಕ್ಸಿಡೆಂಟ್ಸ್ ಅವಾಯ್ಡ್ ಆಗುತ್ತೆ. ಕೆಲವು ಟೈಮ್ ಅಲ್ಲಿ ಜಾಸ್ತಿ ನಮಗೆ ಸ್ಪೀಡಾಗಿ ಗಾಡಿ ಬರ್ತಾಯಿದೆ, ಅಥವಾ ಟರ್ನ್ ತುಂಬ ಕರ್ವ್ ಜಾಸ್ತಿ ಇದೆ, ಅಥವಾ ಏನೋ ಸ್ಕಿಡ್ ಆಗ್ತಾಯಿದೆ, ಅಥವಾ ಆ ಆ್ಯಂಗಲ್ ಏನಿದೆ ರೋಡ್ದು ಅದು ಸರಿ ಇಲ್ಲ. ಸೊ ಅದೆಲ್ಲ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ ಸಂಬಂಧಪಟ್ಟಿದೆ. ಬಟ್ ನಾವು ಆಕ್ಸಿಡೆಂಟ್ಸ್ ಆದಮೇಲೆ ಅದು ನಾವು ಪರಿಶೀಲನೆ ಮಾಡ್ತೀವಿ, ಇದು ಯಾವ ಕಾರಣಕ್ಕೋಸ್ಕರ ಆಯಿತು, ಗಾಡಿದು ತಪ್ಪಿದೆ ಅಂದರೆ ಡ್ರೈವರ್ದು ತಪ್ಪಿದೆ ಅಥವಾ ಏನೋ ಇಂಜಿನಿಯರಿಂಗ್ ಫಾಲ್ಟ್ ಇದೆ, ಅಥವಾ ಏನಾದರೂ ಬೇರೆ ಪಾದಚಾರಿ ಅವ್ರದ್ದು ಮಿಸ್ಟೇಕ್ ಇದೆ. ಸೊ ಎಲ್ಲ ಆ್ಯಂಗಲ್ಸ್ ಗಮನಕ್ಕೆ ಇಟ್ಟುಕೊಂಡೇ ನಾವು ಬ್ಲ್ಯಾಕ್ ಸ್ಪಾಟ್ಸ್ ಒಂದು ನಿರ್ಧಾರ ತಗೊಳ್ತೀವಿ. ನಾವು ನಮ್ಮಲ್ಲಿ ಆಕ್ಸಿಡೆಂಟ್ಸ್ ಆಗೋ ಡಾಟಾ ಬೇಸಲ್ಲಿ ಆಗತ್ತಿದ್ದು, ಯಾರೂ ಬೇರೆ ಕಡೆ ಕೂತು ಕೆಲಸ ಮಾಡೋಕ್ಕಾಗಲ್ಲ ಇದರಲ್ಲಿ. ನಾವು ಪರ್ಟಿಕ್ಯುಲರ್ ಫಾರ್ ಎಕ್ಸಾಂಪಲ್ ಈಗ ನಮ್ಮ ಲಿಮಿಟ್ಸ್ ಎಲೆಕ್ಟ್ರಾನಿಕ್ ಸಿಟಿ ವೀರ್ ಸಂದ್ರ ಹತ್ರ ನಾವು ಬ್ಲ್ಯಾಕ್ ಸ್ಪಾಟ್ಸ್ ಟ್ರೀಟ್ ಮಾಡಿದ್ವಿ ಅಂದ್ರೆ ಮಾಡೋಕ್ಕಿಂತ ಮುಂಚೆ ಅಲ್ಲಿ ಡಾಟಾ ಚೆಕ್ ಮಾಡಿದ್ವಿ 3 years ಅದು. ಫಾರ್ ಎಕ್ಸಾಂಪಲ್ 2026 ನಾವು ಬ್ಲ್ಯಾಕ್ ಸ್ಪಾಟ್ಸ್ ವಿಚಾರ ಮಾಡ್ಕೈತೀವಿ ಅಂದ್ರೆ 25, 24 ಆ್ಯಂಡ್ 23 ಡಾಟಾ ತೊಗೋತೀವಿ. ಈ ಪ್ರಿವಿಯಸ್ 3 yearsಲ್ಲಿ ನಮ್ಮಲ್ಲಿ ಆ 500 ಮೀಟರ್ಸ್ ಟೆಸ್ಟ್ ತೊಗೋತೀವಿ. ಒಂದೇ ಸ್ಪಾಟ್ ಅಲ್ತಲ್ಲ, ಫಿಕ್ಸ್ ಸ್ಪಾಟ್ ಅಲ್ಲ, ಒಂದು ಪಾಯಿಂಟಿಂದ ಈ ಕಡೆ 250 ಮೀಟರ್, ಈ ಕಡೆ 250 ಮೀಟರ್ ಹಂಗೆ ಕನ್ಸಿಡರ್ ಆಗ್ಬೋದು. ಅಲ್ಲಿ ನಮಗೆ 5 ಗ್ರೀವಿಯಸ್ ಇಂಜುರಿ ಅಂದರೆ ಭಾಳ ಜಾಸ್ತಿ ಇಂಜುರಿ ಆಗಿದ್ದ ಕೇಸ್ ಆಗಿರ್ಬೋದು, ಅಥವಾ 10 ಜನ ಒಂದೇ ಆಕ್ಸಿಡೆಂಟ್ 10 ಜನ ಡೆತ್ ಆಗೋದು, ದಟ್ ವಿಲ್ ಬಿ ಬ್ಲ್ಯಾಕ್ ಸ್ಪಾಟ್. ರಾಜಧಾನಿ ಬೆಂಗಳೂರಿನ ವ್ಯಾಪ್ತಿ ಹೆಚ್ಚಾದಂತೆ ವಾಹನಗಳ ಸಂಖ್ಯೆಯು ಅಧಿಕವಾಗ್ತಾ ಇದೆ, ಅಪಘಾತಗಳ ಸಂಖ್ಯೆಯೂ ಕೂಡ ಹೆಚ್ಚಾಗ್ತಾ ಇರುವಂಥದ್ದು. ಪೊಲೀಸ್ ಹೇಳುವಂಥ ರಿಪೋರ್ಟೇ ಬೇರೆ, ಕಡಿಮೆ ಆಗ್ತಾ ಇದೆ ಅಪಘಾತಗಳ ಸಂಖ್ಯೆ ಅಂತೇಳಿ, ಆದರೆ ರಿಪೋರ್ಟಲ್ಲಿ ಅಪಘಾತಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇರುವಂಥದ್ದು. ಈ ಮೂಲಕವಾಗಿ ಮುಂದೆ ಆದರೂ ಅಪಘಾತಗಳ ತಡೆಗೆ ಪೊಲೀಸರು ಯಾವ ರೀತಿ ಕ್ರಮ ಕೈಗೊಳ್ತಾರೆ ಅನ್ನೋದು ಕೂಡ ನೋಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ನೂರ್ ಜೊತೆ ಗಂಗಾಧರ್ ವಕ್ಟ, ನ್ಯೂಸ್ 18 ಬೆಂಗಳೂರು.